ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಏನಿದೆಯಲ್ಲ, ಅಥವಾ ಅನ್ನಭಾಗ್ಯ ಯೋಜನೆ, ರೈಟ್, ಅಥವಾ ಓಲ್ಡ್ ಏಜ್ ಪೆನ್ಷನು, ಇದರದ್ದು ಯಾವ ತರ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು, ಅಮೌಂಟ್ ಕ್ರೆಡಿಟ್ ಆಗಿದೆ ಅಥವಾ ಇಲ್ಲ ಅಂತ ನಿಮಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ನಿಮ್ದು ಮೊಬೈಲ್ ನಲ್ಲಿ ಏನ್ ಪ್ಲೇ ಸ್ಟೋರ್ ಇರುತ್ತೆ, ಅಲ್ಲಿ ಒಂದು ಆಪ್ ಅನ್ನ ಸರ್ಚ್ ಮಾಡ್ಬೇಕಾಗತ್ತೆ, DBT ಕರ್ನಾಟಕ ಅಂತ. ಓಕೆ, ಸೊ ಇಲ್ಲಿ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೋತೀನಿ. ಸೊ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲೇ ಸ್ಟೋರ್ ನಲ್ಲಿ DBT ಕರ್ನಾಟಕ ಅಂತ ಟೈಪ್ ಮಾಡಬೇಕು, ಸರ್ಚ್ ಮಾಡಿ. ಸೊ ಈ ತರ ಒಂದು ಆಪ್ ಕಾಣುತ್ತೆ ನೋಡಿ. ಸೊ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ರೈಟ್, ಸೊ ಇನ್ಸ್ಟಾಲ್ ಆಗಿದ ತಕ್ಷಣ ಇದನ್ನ ಓಪನ್ ಮಾಡ್ಕೋಬೇಕು. ಓಕೆ, ಸೊ ಇನ್ಸ್ಟಾಲ್ ಆಗಿದೆ ಈಗ. ಸೊ ಓಪನ್ ಮಾಡ್ಕೋತೀನಿ. ಓಪನ್ ಮಾಡಿದ ತಕ್ಷಣ ಈ ತರ ಒಂದು ಅಲೌ ಮಾಡಬೇಕು, ಇದು ಮ್ಯಾನೇಜ್ ಅಥವಾ ಫೋನ್ ಕಾಲ್ಸ್ ಮೆಸೇಜಿಗೆ ಅಲೌ ಮಾಡಬೇಕು. ಅಂಡ್ ಇಲ್ಲಿ ನಿಮ್ದು ಆಧಾರ್ ನಂಬರ್ ಇರುತ್ತೆ ಅಲ್ಲ, ಸೊ ಅದು ಆಧಾರ್ ನಂಬರು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು. ನಿಮಗೆ ಒಂದು OTP ಬರುತ್ತೆ. ಮೊಬೈಲ್ ಯಾವ್ದು ಆಧಾರ್ ಜೊತೆ ಯಾವ್ದು ಮೊಬೈಲ್ ನಂಬರ್ ಲಿಂಕ್ ಇದೆಯಲ್ಲ, ಅದಕ್ಕೆ ಒಂದು OTP ಬರುತ್ತೆ. ಆ OTP ಅನ್ನ ಎಂಟರ್ ಮಾಡಬೇಕು. ಇಲ್ಲಿ ಒಂದು MPIN ಅನ್ನ ಸೆಟ್ ಮಾಡ್ಕೋಬೇಕು. ನಿಮ್ಗೆ ಯಾವ್ದು ಬೇಕು ಅದು 4 ಡಿಜಿಟ್ ಒಂದು MPIN ಅನ್ನ ಸೆಟ್ ಮಾಡ್ಕೋಬೇಕು. ಸೊ ಈ ತರ ಮತ್ತೆ ಕನ್ಫರ್ಮ್ MPIN ಅಂತ ಟೈಪ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ನಿಮ್ದು ಡೀಟೇಲ್ಸ್ ಕಾಣುತ್ತೆ. ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಅನ್ಬೋದು, ಆಧಾರ್ ಡೀಟೇಲ್ಸ್. ಸೊ ನಿಮ್ದು ನೇಮ್ ಕಾಣುತ್ತೆ, ಅಡ್ರೆಸ್ಸು, ಜೆಂಡರು, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್ ಈ ತರ ಕಾಣುತ್ತೆ. ಓಕೆ, ಸೊ ಈಗ ಹೋಮ್ ಸ್ಕ್ರೀನ್ ಏನಿದೆ ಅಲ್ಲ, ಹೋಮ್ ಸ್ಕ್ರೀನ್ ಯಾವ ತರ ಕಾಣುತ್ತೆ ಅಂತಂದ್ರೆ ಈ ತರ. ಸೊ ಇಲ್ಲಿ ಆಪ್ ನಲ್ಲಿ ಹೋಮ್ ಪೇಜ್ ಬಂದ್ರೆ ಇಲ್ಲಿ ಪೇಮೆಂಟ್ ಸ್ಟೇಟಸ್, ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್, ಪ್ರೊಫೈಲು, ಕಾಂಟ್ಯಾಕ್ಟು ಈ ತರ ಎಲ್ಲ ಕಾಣುತ್ತೆ. ಸೊ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಯಾವ್ಯಾವ ಸ್ಕೀಮ್ ನಿಮ್ಗೆ ಬೆನಿಫಿಷಿಯರಿ ಆಗಿದೆ, ನೀವು ಯಾವ್ಯಾವ ಅಪ್ಲೈ ಮಾಡಿದ್ರಿ, ರೈಟ್, ಈ ತರ ತೋರಿಸುತ್ತೆ. ಸ್ಕೀಮ್ಸ್ ವೇರ್ ಬೆನಿಫಿಷಿಯರಿ ಹ್ಯಾಸ್ ಗಾಟ್ ದ ಬೆನಿಫಿಟ್ ಅಂತ. ಓಕೆ, ಸೊ ಅದು ಗೃಹಲಕ್ಷ್ಮಿ ಇರ್ಬೋದು, ಅಥವಾ ಅನ್ನಭಾಗ್ಯ ಸ್ಕೀಮ್ ಅಂತ ಇರುತ್ತೆ ಅಲ್ಲ, ಸೊ ಅನ್ನಭಾಗ್ಯ ಸ್ಕೀಮ್ ಅಂತ ಇರ್ಬೋದು. ಓಕೆ, ಅನ್ನಭಾಗ್ಯ ಸ್ಕೀಮ್ ಅಂದ್ರೆ ರಾಷನ್ ಕಾರ್ಡ್ ನಿಂದ ಎಷ್ಟು ಜನ ಹೆಸರಿದೆಲ್ಲ ಅದ್ರ ಮೇಲೆ ನಿಮ್ಗೆ ದುಡ್ಡು ಬರುತ್ತೆ. ರೈಟ್, ಸೊ ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು. ರೈಟ್, ಸೊ ನಿಮ್ದು ಓಲ್ಡ್ ಏಜ್ ಯಾವ್ದಾದ್ರು ವಿಡೋ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್, ರೈಟ್, ಸೀನಿಯರ್ ಸಿಟಿಸನ್, ಈ ತರ ಯಾವುದೇ ಸ್ಕೀಮ್ ನೀವು ಅಪ್ಲೈ ಮಾಡಿದ್ರಿ, ಅದು ನಿಮಗೆ ಬೆನಿಫಿಟ್ ಸಿಗ್ತಾ ಇದೆ, ಅದು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ರೈಟ್, ಸೊ ಈಗ ಉದಾಹರಣೆಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ತೋರಿಸುತ್ತೆ ನೋಡಿ, ಬೆನಿಫಿಷಿಯರಿ ಯಾರಿದ್ದಾರೆ ಅವ್ರ ಹೆಸರು ತೋರಿಸುತ್ತೆ. ರೈಟ್, ಅಂಡ್ ಇಲ್ಲಿ ಡೇಟ್ ಕೂಡ ತೋರಿಸುತ್ತೆ ನೋಡಿ, ಯಾವ್ಯಾವ ಡೇಟಿಗೆ ಇದು ಅಮೌಂಟ್, ಎಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ. ರೈಟ್, ಸೊ ಇಲ್ಲಿ ನೀವು ನೋಡ್ಬೋದು ಮಾರ್ಚ್, ಫೆಬ್ರವರಿ, ಜನವರಿ. ರೈಟ್, ಈಗ ಯಾವುದೇ ಒಂದು ಮಂತ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಏನ್ ತೋರಿಸುತ್ತೆ ನೋಡಿ. ರೈಟ್, ಸೊ ಈಗ ಉದಾಹರಣೆಗೆ ನಾನು ಮಾರ್ಚ್ ಮಂತ್ ಮೇಲೆ ಕ್ಲಿಕ್ ಮಾಡ್ತೀನಿ, ಈ ತರ ತೋರಿಸುತ್ತೆ ನೋಡಿ. ರೈಟ್, ಏನ್ ತೋರಿಸುತ್ತೆ, ಅಮೌಂಟ್ ಎಷ್ಟಿದೆ ಅಂಡ್ UTR ನಂಬರ್ ಏನಿದೆ, ಬ್ಯಾಂಕ್ ಅಕೌಂಟ್ ಹೋಲ್ಡರು. ರೈಟ್, ಸೊ ಈ ತರ ತೋರಿಸುತ್ತೆ, ಬ್ಯಾಂಕ್ ನೇಮು. ಸೊ ಈ ತರ ಡೀಟೇಲ್ಸ್ ತೋರಿಸುತ್ತೆ, ಅಂದ್ರೆ ಕ್ರೆಡಿಟ್ ಆಗಿದೆ ಅಥವಾ ಇಲ್ಲ, ಯಾವಾಗ ಇದು ಕ್ರೆಡಿಟ್ ಆಗಿದೆ. ಸೊ ಈ ತರ ನೀವು ಸ್ಟೇಟಸ್ ಅಥವಾ ಎಷ್ಟು ಡೆಪಾಸಿಟ್ ಆಗಿದೆ, ಯಾವ್ಯಾವ ಮಂತಿಗೆ ಡೆಪಾಸಿಟ್ ಆಗಿದೆ ಅಂತ ಈ ತರ ನೀವು ಡೀಟೇಲ್ ಆಗಿ ನೀವು ಚೆಕ್ ಮಾಡ್ಕೋಬಹುದು. ಅದೇ ತರ ನೀವು ನಿಮ್ದು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ಅನ್ನಭಾಗ್ಯ ಸ್ಕೀಮ್ ಇರ್ಬೋದು, ಅದು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಈಗ ಅನ್ನಭಾಗ್ಯ ಸ್ಕೀಮ್ ಇದೆ, ರೈಟ್, ಅಥವಾ ಓಲ್ಡ್ ಏಜ್ ಪೆನ್ಷನ್. ಸೊ ಈ ತರ ನೀವು ಯಾವ್ಯಾವ ಸ್ಕೀಮಿಗೆ ಬೆನಿಫಿಟ್ ಆಗಿದಾರಲ್ಲ ಅದು ಎಲ್ಲಾನು ಕೂಡ ಈ DBT ಆಪ್ ಮುಖಾಂತರ ನೀವು ನೋಡ್ಬೋದು. ಓಕೆ, ಸೊ ಐ ಹೋಪ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ವಿಡಿಯೋ ಯಾವ ತರ ಅನ್ಸಿದೆ ಅಂತ ನಿಮ್ಮ ಫೀಡ್ಬ್ಯಾಕ್ ಅನ್ನ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ವಿಡಿಯೋ ಎಂಡ್ ವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.